ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕವೇ ಗುರುತಿಸಿಕೊಂಡವರು ಮ್ಯೂಟೆಂಟ್ ರಘು ಅವರು. ಅವರ ಗುಣ ಮನೆಯವರಿಗೂ ಇಷ್ಟವಾಗಿತ್ತು. ಅದರಲ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ರಘು ಎತ್ತಿದ ಕೈ ಎಂದು ಬಿಗ್ ಬಾಸ್ ಮನೆ ಒಳಗಡೆ ರುಜುವಾತಾಗಿತ್ತು. ಇದೀಗ ಬಿಗ್ ಮನೆಯಿಂದ ಹೊರಗಡೆ ಬಂದು ತಿಂಗಳುಗಳೇ ಕಳೆದಿದೆ. ಆದರೆ ರಘು ಅವರು ಎಲ್ಲರೂ ಮೆಚ್ಚುವಂತ ಕೆಲಸವೊಂದನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸ್ವತಃ ಅವರೇ ಇನ್ಸ್ಟಾಗ್ರಾಮ್ ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12 ಮುಗಿದು ತಿಂಗಳುಗಳೇ ಉರುಳಿದರೂ ಸ್ಪರ್ಧಿಗಳ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ. ಇವೆಂಟ್, ದೇವಸ್ಥಾನ, ಮದುವೆ ಅಂತ ಎಲ್ಲ ಕಡೆಯಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳದ್ದೇ ಹವ. ಆದರೆ ಈ ಎಲ್ಲ ಬ್ಯುಸಿ ಶೆಡ್ಯೂಲ್ಗಳ ನಡುವೆ ಮ್ಯೂಟೆಂಟ್ ರಘು ಅವರು ಸಮಾಜಮುಖಿ ಕಾರ್ಯವೊಂದಕ್ಕೆ ಕೈ ಜೋಡಿಸಿದ್ದಾರೆ. ಈ ಕುರಿತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಂದು ಕೆಲಸಕ್ಕೆ ನೆಟ್ಟಿಗರು ಕೂಡ ಫಿದಾ ಆಗಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟ್ರೀಯ ಬಾಲ್ಯ ಕ್ಯಾನ್ಸರ್ ಜಾಗೃತಿ ದಿನ ಕಾರ್ಯಕ್ರಮದಲ್ಲಿ ರಘು ಅವರು ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲಿ ಅವರಿಗೆ ಸಿಕ್ಕಂತ ಪ್ರೈಸ್ ಮನಿಯಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಿರುವ ಮಕ್ಕಳ ಚಿಕಿತ್ಸೆಗಾಗಿ ಅತ್ಯವಶ್ಯಕ ಎನಿಸಿರುವ ಕಾರ್ಡಿಯಾಕ್ ಮಾನಿಟರ್ ಅನ್ನ ಡೊನೇಟ್ ಮಾಡ್ತಿದ್ದಾರೆ. ಇದು ದೊಡ್ಡ ದಾನ ಅಲ್ಲ, ಒಂದು ಚಿಕ್ಕ ಕೊಡುಗೆ ಮಾತ್ರ. ಆದರೆ ಆ ಚಿಕ್ಕ ಸಹಾಯದಿಂದ ಒಂದು ಮಗುವಿನ ಮುಖದಲ್ಲಿ ಒಂದು ನಗು ಮೂಡಿ ಬಂದ್ರು ಅದು ನನ್ನ ಗೆಲುವು ಅಂದಿದ್ದಾರೆ. ನಮಗೆ ಎಲ್ಲವನ್ನೂ ಕೊಟ್ಟ ಸಮಾಜಕ್ಕೆ ನಾವು ಒಳ್ಳೆಯದೇನಾದರೂ ವಾಪಸ್ ಕೊಡೋಣ ಎಂದು ಬರೆದುಕೊಂಡಿದ್ದಾರೆ. ಈ ವಿಡಿಯೋಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ನಿಮ್ಮ ಈ ಗುಣವೇ ಜನರಿಗೆ ಇಷ್ಟವಾಗಿದ್ದು ಎಂದು ಬರೆದುಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.